ನಮಸ್ತೆ. ನಾನು ಆಸ್ಪತ್ರೆಯಲ್ಲಿ ಪೇಷಂಟ್ಗಳನ್ನ ನೋಡ್ತಾ ಇರುವಾಗ ಮೊಸರಿನ ಸೇವನೆ ಬಗ್ಗೆ ಅನೇಕ ಜನ ರೋಗಿಗಳಿಗೆ ಬೇರೆ ಬೇರೆ ಗೊಂದಲ ಇದಾವೆ. ಅದನ್ನ ದೀರ್ಘಕಾಲ ಒಳ್ಳೆ ಆಹಾರ ಅಂತ ತಗೊಂಡು ಬೇರೆ ಬೇರೆ ಕಾಯಿಲೆಗಳಿಂದ ಕಷ್ಟಪಟ್ಟು ಆಮೇಲೆ ಚಿಕಿತ್ಸೆ ತಗೊಂಡು ಗುಣ ಆದವರು ಇದ್ದಾರೆ. ಹಾಗಾಗಿ ಮೊಸರಿನ ಬಗ್ಗೆ ಆಯುರ್ವೇದದಲ್ಲಿ ಯಾವ ತರ ಅಭಿಪ್ರಾಯ ಇದೆ ಅನ್ನೋದನ್ನ ಇವತ್ತು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಮೊಸರಿನ ರುಚಿ ಅದು ಹುಳಿ ಇಲ್ಲದಿದ್ರೂ ಕೂಡ ಅದು ಜೀರ್ಣ ಆದ್ಮೇಲೆ ಶರೀರದಲ್ಲಿ ಹುಳಿಯನ್ನ ಉತ್ಪತ್ತಿ ಮಾಡುತ್ತೆ. ತುಂಬಾ ಜನ ಮೊಸರನ್ನ ತಂಪು ಅಥವಾ ಶೀತ ಅಂತ ಅಂದ್ಕೊಳ್ತಾರೆ. ಆದ್ರೆ ಆಯುರ್ವೇದ ಏನ್ ಹೇಳುತ್ತೆ ಅಂದ್ರೆ ಮೊಸರು ಸ್ಪರ್ಶಕ್ಕೆ ಶೀತ ಇರುತ್ತೆ. ಅಂದ್ರೆ ನಾವು ಅದನ್ನ ಮುಟ್ಟದಾಗ ತಂಪು, ಆದ್ರೆ ಅದು ಶರೀರದ ಒಳಗಡೆ ಹೋದ್ಮೇಲೆ ಜೀರ್ಣ ಆದ್ಮೇಲೆ ಅದು ಹುಳಿಯನ್ನ ಉತ್ಪತ್ತಿ ಮಾಡುತ್ತೆ ಹಾಗೂ ಅದಕ್ಕೆ ಉಷ್ಣವೀರ್ಯ ಇರುತ್ತೆ. ಅಂದ್ರೆ ಅದು ಉಷ್ಣತೆಯನ್ನ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ತುಂಬಾ ಜನ ಮೊಸರು ತಂಪು ತಂಪು ಅಂತ ಹೇಳಿ ಬೇರೆ ಬೇರೆ ಕಾಯಿಲೆಗಳಲ್ಲಿ, ಅಂದ್ರೆ ಈಗ ಬ್ಲೀಡಿಂಗ್ ಡಿಸೀಸಸ್, ಪೀರಿಯಡ್ಸ್ ಅಲ್ಲಿ ಜಾಸ್ತಿ ಬ್ಲೀಡ್ ಆಗೋದಿರ್ಬೋದು, ಅಥವಾ ಪೈಲ್ಸ್ ಅಲ್ಲಿ ಜಾಸ್ತಿ ಬ್ಲೀಡಿಂಗ್ ಇರುವಂತದ್ದು ಇರ್ಬೋದು, ವೆರಿಕೋಸ್ ವೇನ್ ರಕ್ತ ತಾನೇ ಹೋಗುವಂಥದ್ದು, ಕೀವು ಇರುವಂತ ಕಾಯಿಲೆಗಳು, ಯಾವಾಗ ಚರ್ಮದಲ್ಲಿ ಉರಿ ಇರುತ್ತೆ, ಸೆಲ್ಯುಲೈಟಿಸ್ ಇರುತ್ತೆ, ಅಂದ್ರೆ ಬಾವು ಬಂದು ಅದರಲ್ಲಿ ನೀರು ಕೀವು ಬರುವಂಥದ್ದು, ಇಂಥ ಕಾಯಿಲೆಗಳಲ್ಲಿ ಮೊಸರನ್ನ ತಂಪು ಅಂತೇಳಿ ತಿಂತಾ ಇರ್ತಾರೆ. ತುಂಬಾ ಜನ ಪಿಂಪಲ್ಸ್ ಇದ್ದಾಗ ಕೂಡ ಮೊಸರನ್ನ ತಿಂತಾ ಇರ್ತಾರೆ. ಮೊಸರು ಜೀರ್ಣಕ್ಕೆ ಜಡವಾಗಿರುವಂಥದ್ದು, ಅಂದ್ರೆ ಹೆವಿ ಇರುತ್ತೆ ಹಾಗೂ ಜೀರ್ಣ ಆಗಕ್ಕೆ ಜಾಸ್ತಿ ಟೈಮನ್ನು ತಗೊಳುತ್ತೆ. ಆದರೆ ಆಹಾರಕ್ಕೆ ರುಚಿಯನ್ನು ಕೊಡುತ್ತೆ. ಅಂದ್ರೆ ಯಾರಿಗೆ ಬಾಯಿ ರುಚಿ ಇಲ್ಲ, ಬಾಯಿ ರುಚಿ ಇಲ್ದಿರೋದು ಬೇರೆ, ಹಸಿವೆ ಆಗದಿರೋವಂಥದ್ದು ಬೇರೆ. ಸೊ ಬಾಯಿ ರುಚಿ ಯಾವಾಗ ಇಟ್ಟಿರುತ್ತೆ ಆಗ ಅದು ಊಟವನ್ನು ಸೇರುವಂಗೆ ಮಾಡುತ್ತೆ. ಯಾರಿಗೆ ಫಾರ್ಮ್ಡ್ ಸ್ಟೂಲ್ ಅಂದ್ರೆ ಮಲ ಸಗಣಿ ತರ ಹೋಗುತ್ತೆ, ಅಂದ್ರೆ ಅದಕ್ಕೆ ಶೇಪ್ ಇಲ್ಲದೆ ಯಾರಿಗೆ ಹೋಗುತ್ತೆ, ಆಹಾರ ತಿಂದು ಕೂಡಲೇ ಯಾರಿಗೆ ಮೋಷನ್ ಪದೇ ಪದೇ ಹೋಗ್ಬೇಕು ಅಂತ ಆಗುತ್ತೆ, ಇಂಥವ್ರಿಗೆ ಮಲದ ಆಕಾರ ಸರಿಯಾಗಿ ಬರೋಕ್ಕೆ ಮೊಸರು ಸಹಕಾರಿಯಾಗಿರುತ್ತೆ. ಮೊಸರು ಶರೀರದಲ್ಲಿರುವ ರಕ್ತವನ್ನ, ಪಿತ್ತವನ್ನ ಹಾಗೂ ಕಫವನ್ನ ದೂಷಣೆ ಮಾಡುತ್ತೆ, ಅಂದ್ರೆ ಹಾಳು ಮಾಡ್ತಾ ಇರುತ್ತೆ. ಇನ್ನು ಬೇಸಿಗೆಯಲ್ಲಿ ಮೊಸರು ತಿನ್ನೋ ಬಗ್ಗೆ ಆಯುರ್ವೇದದ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಬೇಸಿಗೆಯಲ್ಲಿ ತಾನಾಗೇ ಮನುಷ್ಯರಿಗೆ ಹಸಿವು ಕಮ್ಮಿ ಇರುತ್ತೆ. ಮೊಸರು ಕೂಡ ಜೀರ್ಣಕ್ಕೆ ಒಂದು ಹೆವಿ ಫುಡ್ ಅಂತ ಲೆಕ್ಕ. ಹಾಗಾಗಿ ಅದು ಜೀರ್ಣ ಆಗಕ್ಕೆ ಜಾಸ್ತಿ ಟೈಮ್ ಹಿಡಿಯೋದ್ರಿಂದ ನಮಗೆ ಎದೆ ಉರಿ ಬರುವಂಥ ಸಾಧ್ಯತೆನ ಕೂಡ ಅದು ಹೆಚ್ಚು ಮಾಡುತ್ತೆ, ಒಂದನೇದಾಗಿ. ಎರಡನೇದಾಗಿ ಮೊಸರು ಉಷ್ಣವೀರ್ಯ ಇರೋದ್ರಿಂದ ಮತ್ತು ಹುಳಿ ಆಗೋದ್ರಿಂದ, ಜೀರ್ಣ ಆದ ನಂತರ ಅದು ಹುಳಿಯನ್ನು ಉತ್ಪತ್ತಿ ಮಾಡೋದ್ರಿಂದ, ಬೇಸಿಗೆಯಲ್ಲಿ ಮೊಸರನ್ನು ತಗೊಳ್ಳೋದ್ರಿಂದ ನಮಗೆ ವಾತಾವರಣದ ಸೆಕೆಯನ್ನ ತಡ್ಕೊಳ್ಳೋ ಶಕ್ತಿನ ಅದು ಕಮ್ಮಿ ಮಾಡ್ಬೋದು. ಅಂದ್ರೆ ಈಗ ಸುಮಾರು ಜನ ನಾವು ಅಬ್ಸರ್ವ್ ಮಾಡಿರ್ಬೋದು, ನನಗೆ ಸೆಕೆ ತಡೆಯೋಕ್ಕಾಗಲ್ಲ ಅನ್ನೋದು ಅಥವಾ ಉರಿ ಹೇಳುತ್ತೆ ಅಂತ ಹೇಳುವಂಥದ್ದು, ಇಂಥವ್ರು ಮೊಸರನ್ನ ಬೇಸಿಗೆಯಲ್ಲಿ ಸೇವನೆ ಮಾಡ್ಬಾರ್ದು. ಸಾಮಾನ್ಯವಾಗಿ ಮೊಸರನ್ನ ಗ್ರೀಷ್ಮ ಋತುವಲ್ಲಿ, ಅಂದ್ರೆ ಬೇಸಿಗೆ ಕಾಲದಲ್ಲಿ ಪಿತ್ತ ಉತ್ಪತ್ತಿ ಆಗುವಂಥ ಕಾಲ ಇರುತ್ತೆ, ಅಂಥ ಸಂದರ್ಭದಲ್ಲಿ ಮೊಸರನ್ನ ನಾವು ಸೇವನೆ ಮಾಡಬಾರ್ದು.